ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನ ಪ್ರಯಾಣಕ್ಕೆ ಹೆಚ್ಚೆಚ್ಚು ಇಷ್ಟಪಡ್ತಾ ಇರೋದು ಮೆಟ್ರೋದಲ್ಲಿ. ಯಾಕೆಂದರೆ ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಬೇಗ ರೀಚ್ ಆಗ್ಬೋದು. ಆದರೆ ಈ ಮೆಟ್ರೋ ಹಳಿಗಳು ಇತ್ತೀಚೆಗೆ ಸುಸೈಡ್ ಸ್ಪಾಟ್ಗಳಾಗ್ತಾ ಇವೆ. ಮೊನ್ನೆ ಕೂಡ ಒಂದು ದುರಂತ ನಡೀತು, ಈ ಹಿಂದೆ ಕೂಡ ಇಂಥವು ನಡೆದಿದೆ. ಇದು ಅಲ್ಲಿನ ಸಿಬ್ಬಂದಿಗೆ ಮಾತ್ರ ಅಲ್ಲ, ಪ್ರಯಾಣಿಕರಿಗೂ ಕೂಡ ತುಂಬ ಕಿರಿಕಿರಿ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ಅದಕ್ಕೇನು ಕ್ರಮ ಅಂತ ಬನ್ನಿ ನೋಡೋಣ. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಪ್ರಕರಣ. ಸಾಲು ಸುಸೈಡ್ ಬಳಿಕ ಎಚ್ಚೆತ್ತ ಬಿಎಂಆರ್ಸಿಎಲ್. ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಕೆಗೆ ಪ್ಲಾನ್. ನಮ್ಮ ಮೆಟ್ರೋ ರೈಲಿನಲ್ಲಿ ಹೋಗೋದು ಸೇಫ್, ಆದ್ರೆ ಕೆಲ ತಾಂತ್ರಿಕ ಕಾರಣದಿಂದ ಮೆಟ್ರೋ ಆಗಾಗ್ಗೆ ಕೈಕೊಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಇದರ ಜೊತೆಗೆ ಈಗ ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಇದರಿಂದ ಮೆಟ್ರೋ ಸಂಚಾರಕ್ಕೆ ಕುತ್ತು ಬರ್ತಾ ಇದ್ದು, ಸಡನ್ ಆಗಿ ಹೀಗಾಗ್ತಾ ಇರೋದ್ರಿಂದ ಮೆಟ್ರೋ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೊನ್ನೆಯ ಘಟನೆಯೂ ಇದಕ್ಕೆ ಸಾಕ್ಷಿ. ಈಗ ಇದಕ್ಕೆ ಶಾಶ್ವತ ಕಡಿವಾಣ ಹಾಕಲೇಬೇಕು ಅಂತ ಪಣ ತೊಟ್ಟಿರುವ ನಮ್ಮ ಮೆಟ್ರೋ ಈ ಹಿಂದೆ ಈ ರೀತಿ ಆತ್ಮಹತ್ಯೆ ಪ್ರಕರಣಗಳಾದಾಗ ಮ್ಯಾನ್ ಪವರ್ ಹೆಚ್ಚು ಮಾಡಿದ್ರು. ಜೊತೆಗೆ ಜನದಟ್ಟಣೆ ಇರೋ ಸ್ಟೇಷನ್ ನಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕೂಡ ಮಾಡಿದ್ರು. ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನ ತಡೆಯೋಕ್ ಆಗಲ್ಲ. ಆಕಸ್ಮಿಕವಾಗಿ ಹಳಿ ಮೇಲೆ ಬಿದ್ದ ಉದಾಹರಣೆಗಳೇ ಇಲ್ಲ. ಆತ್ಮಹತ್ಯೆ ಸ್ಪಾಟ್ ಆಗ್ತಾ ಇರುವ ಮೆಟ್ರೋ ಮಾರ್ಗದಲ್ಲಿ ಪಿಎಸ್ಟಿ ಅಳವಡಿಕೆ ಮಾಡೋಕೆ ನಮ್ಮ ಮೆಟ್ರೋ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದೆ. ಈಗಾಗಲೇ ಕಾಮಗಾರಿ ನಡೀತಾ ಇರುವ ನಾಗವಾರ ಟು ಗೊಟ್ಟಿಗೆರೆ ಮಾರ್ಗದಲ್ಲಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಕೆಗೆ ಟೆಂಡರ್ ಕೊಡಲಾಗಿದೆ. ಹೊಸದಾಗಿ ಬರ್ತಿರೋಂಥ ಏನಿದೆ ಸ್ಟೇಷನ್ಸು, ಅದಕ್ಕೆ ನಾವು PSDಗಳು ಅಳವಡಿಸ್ತಾ ಇದ್ದೀವಿ ಅಂಡರ್ಗ್ರೌಂಡ್ ಸೆಕ್ಷನಲ್ಲಿ. ಇವಾಗ ಓಡ್ತಿರೋ ಸೆಕ್ಷನ್ಗಳಲ್ಲಿ ನಾವು PSD ಅಳವಡಿಸ್ಬೇಕು ಅಂದರೆ ಅದಕ್ಕೆ ಒಂದು ತಾಂತ್ರಿಕ ರಿಕ್ವೈರ್ಮೆಂಟ್ ಏನಿದೆ. ನಮ್ಮ ಟ್ರೈನ್ ಸಿಗ್ನಲಿಂಗಿಗೂ ನಾವು ಹಾಕುವಂಥ PSDಗೂ ಅದು ಎರಡೂ ಒಟ್ಟಿಗೆ ಮಾತಾಡಬೇಕಾಗತ್ತೆ. ಸೊ ಅದು ತಾಂತ್ರಿಕವಾಗಿ ನಾವು ಆ ಸಾಫ್ಟ್ವೇರ್ಗಳು ಏನಿದೆ ಅದೆಲ್ಲ ಅದಕ್ಕೆ ಅಳವಡಿಸ್ಬೇಕಾಗತ್ತೆ. ಅದು ಕೂಡ ನಮಗೆ ಹಳೆ ಸಿಸ್ಟಮಿಂದ ಈ PSD ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಇದು ಮಾಡೋದಕ್ಕೇನೆ ನಮಗೆ ಸುಮಾರು ಟೈಮ್ಗಳು ತಗೊಳುತ್ತೆ. PSDಗೂ ಕೂಡ ನಾವು ಮಾಡೋದಕ್ಕೆ ಅದಕ್ಕೂ ಕೂಡ ನಾವು ಟೆಂಡರ್ ಕರಿಬೇಕಾಗತ್ತೆ, ಅದು ಮಾಡಬೇಕಾಗತ್ತೆ. ಇನ್ನು ಹಳೆಯ ಮಾರ್ಗಕ್ಕೂ ಸೇಫ್ಟಿ ಡೋರ್ಸ್ ಹಾಕೋದಕ್ಕೆ ಚಿಂತನೆ ನಡೆದಿದೆ. ಈಗ ಇರೋ ಮೆಟ್ರೋ ರೈಲನ್ನ PST ಟೆಕ್ನಾಲಜಿ ಜೊತೆಗೆ ಹೊಂದಿಕೆ ಮಾಡಬೇಕು. ಇದು ತಾಂತ್ರಿಕ ಸವಾಲು. ಜೊತೆಗೆ ಒಂದು ನಿಲ್ದಾಣದಲ್ಲಿ PST ಅಳವಡಿಕೆ ಮಾಡೋಕೆ ಕನಿಷ್ಠ 10 ಕೋಟಿ ಬೇಕಾಗತ್ತೆ. ಜನರ ಸೇಫ್ಟಿ ದೃಷ್ಟಿಯಿಂದ ನಮ್ಮ ಮೆಟ್ರೋ ಈ ಎರಡು ಸವಾಲನ್ನ ಸ್ವೀಕರಿಸಿ ಹೇಗೆ PST ಅಳವಡಿಕೆ ಮಾಡಬೇಕು, ಆಪರೇಷನ್ ಟೈಮ್ ಅನ್ನ ಬಿಟ್ಟು ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಈ ಕಾಮಗಾರಿ ಮಾಡಬೇಕಾಗಿದೆ. ಇದನ್ನೆಲ್ಲ ಉನ್ನತ ಮಟ್ಟದಲ್ಲಿ ಸಭೆ ಮಾಡಲಾಗ್ತಾ ಇದೆ ಅಂತ BMRCL ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರತಿ ಸ್ಟೇಷನ್ಗೆ ನಾವು ಸುಮಾರು ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ದೀವಿ. ಮೊದಲು ಎಲ್ಲೆಲ್ಲಿ ನಮ್ಮ ಹೈ ಫಾಲಿಂಗ್ ಸ್ಟೇಷನ್ಸ್ ಇದೆ ಅಲ್ಲಿ ಒಂದೆರಡು ಕಡೆ ಮಾಡ್ಕೊಳ್ಳಿಕ್ಕೆ ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾರೆ. ಇವಾಗ ಬೇರೆ ಕಡೆನೂ ಇವಾಗ ಇದನ್ನು ಅಳವಡಿಸ್ಬೇಕು ಅಂದರೆ ಇದ್ರ ಬಗ್ಗೆ ತಿರ್ಗಾ ಒಂದು ಮಾತುಕತೆ ಇವಾಗ ಸದ್ಯದಲ್ಲೇ ಅದನ್ನು ಕೂಡ ನಾವು ತಗೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಸೊ ಇದು ನಾವು ತೀರ್ಮಾನ ತಗೊಂಡ್ರೂ ಕೂಡ ಈ ಅಳವಡಣೆ ಹೆಂಗೆ ನಾವು ಆಪರೇಷನಲ್ ಲೈನಲ್ಲಿ ಅಳವಡಣೆ ಹೆಂಗೆ ಮಾಡಬೇಕು ಅನ್ನೋದು ನಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾಕಂದರೆ ನಾವು ಟ್ರೈನ್ ನಿಲ್ಸೋಕ್ಕಾಗೋದಿಲ್ಲ ಆಪರೇಷನ್ ಟ್ರೈನ್ಸ್ನ. ಸೊ ಅದಕ್ಕೆ ಇವಾಗೆಲ್ಲ ಕುಲಂಕುಷವಾಗಿ ಇವೆಲ್ಲ ಒಂದು ಚರ್ಚೆ ಮಾಡಿದ್ಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಒಟ್ಟಲ್ಲಿ ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಬೆಸ್ಟ್ ಟ್ರಾನ್ಸ್ಪೋರ್ಟ್. ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾಗ ಅಂತೂ ಖಂಡಿತ ಅಲ್ಲ. ಆದಷ್ಟು ಬೇಗ ಇನ್ನಷ್ಟು ಸೇಫ್ಟಿ ಮೆಜರ್ಮೆಂಟ್ಗಳು ಬಂದ್ರೆ ಇಂತಹ ಘಟನೆಗಳಿಗೆ ಬ್ರೇಕ್ ಬೀಳಲಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.